ಹಾಯ್ ಹಲೋ ವಿದ್ಯಾರ್ಥಿಗಳೇ. ಸೊ ಎಲ್ಲರೂ ಕೂಡ ಎಸ್ ಎಲ್ ಸಿ ರಿಸಲ್ಟ್ ಅಪ್ಡೇಟ್ಗೆ ಸ್ವಾಗತ ಹೋಗಿ ಎಲ್ಲರ ಕಡೆ ಏನು ನೋಡ್ತಿದ್ದಾರೆ ಅಂತಂದರೆ ಎಸ್ ಎಲ್ ಸಿಗೆ ಸಂಬಂಧಪಟ್ಟಾಗೆ ಏನೇನೆಲ್ಲ ಮಾತುಕತೆ ಕೋರ್ಟಲ್ಲಿ ನಡೀತಾ ಇದೆ. ಸೊ ಅದ್ರ ತಕ್ಕನಂಗೆ ಗೌರ್ಮೆಂಟ್ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದೆ, ಸ್ಟೂಡೆಂಟ್ ಯಾವ ರೀತಿ ಗೊಂದಲದಲ್ಲಿದ್ದಾರೆ. ಸೊ ಪೇರೆಂಟ್ಸು ಕೂಡ ಇದ್ರ ತಕ್ಕನಂಗೆ ಭಯ ಕೂಡ ಇರ್ತದೆ, ಏನೆಲ್ಲ ಆಗ್ತಿದೆಯಪ್ಪ, ರಿಸಲ್ಟ್ ಯಾವ ಬರ್ತದೆ ಮಕ್ಕಳು, ಯಾಕಂದರೆ ನೆಕ್ಸ್ಟ್ ಕೂಡ ಫ್ಯೂಚರ್ ಪ್ಲಾನ್ ಮಾಡ್ತಾ ಇರ್ತದೆ. ಪಿ ಯು ಸಿ ಏನು ಮಾಡಿಸ್ಬೇಕು, ಸೈನ್ಸ್ ಆರ್ಟ್ಸ್ ಕಾಮರ್ಸ್ ಅಥವಾ ಏನಾದರೂ ಸ್ಪೆಷಲಾಗಿ ಏನಾದ್ರು ಕೋರ್ಸ್ ಬರೋದು ಆ ಥರ ಮಾಡಿಸೋದು ಪ್ಲಾನ್ ಇರ್ತದೆ. ಬಟ್ ಅದಕ್ಕೆಲ್ಲಕ್ಕಿಂತ ಮುಂಚೆ ರಿಸಲ್ಟ್ ಬರಬೇಕು. ಸೊ ಹಂಗಾಗಿ ಇದರಲ್ಲಿ ಏನು ಗೊಂದಲ ಆಗ್ತಿದೆ ಅಂತಂದರೆ ಹಿಂದಿಗೆ ಸಂಬಂಧಪಟ್ಟ ಹಾಗೆ ಈಗೇನು ಕೋರ್ಟಲ್ಲಿ ಕೇಸ್ ನಡೀತಾ ಇದೆ. ಸೊ ಎಲ್ಲನೂ ಕೂಡ ಮುಗಿದೇ ಹೋಯಿತು, ರಿಸಲ್ಟ್ ಬಂದು ಬಿಡುತ್ತೆ ಅನ್ನೋ ಅಷ್ಟರಲ್ಲಿ ಮತ್ತೆ ಗೌರ್ಮೆಂಟ್ ಹಾಕಿದ್ದಾರೆ. ಸೊ ಏನೇನಾಗಿದೆ ಅಂತ ಕಂಪ್ಲೀಟಾಗಿ ಮಾಹಿತಿ ಕೊಡ್ತೀನಿ. ಸೊ ಚಾನಲ್ಗೆ ಸಬ್ಸ್ಕ್ರೈಬ್ ಇದ್ದರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಹಾಗೆ ಆಯಿತಾ. ಸೊ ಇದೇ ಥರನೇ ರಿಸಲ್ಟ್ ಬಂದ ತಕ್ಷಣ ಲಿಂಕ್ ಬಂದ ತಕ್ಷಣ ತಿಳಿಸ್ತೀನಂತೆ. ಓಕೆ, ಏನು ನೋಡೋಣ ಅಂತ ಇವಾಗ. ಸೊ ಮೊದಲೇ ಗೊತ್ತಿರುವಾಗ ಏನಪ್ಪ ಅಂತಂದರೆ ಈ ಹಿಂದೆ ಏನು ಮಾಡಿದ್ರು, ಹಿಂದಿನ ಏನು ಮಾಡ್ತಾ ಇದ್ರು ಅಂತಂದರೆ ಗ್ರೇಡ್ನ ಕೊಡ್ತೀವಿ ಅಂತಂದು ಗೌರ್ಮೆಂಟ್ ಹೇಳ್ತು. ಬಟ್ ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಮತ್ತು ಟೀಚರ್ಸ್ಗಳು ಏನು ಮಾಡ್ತಾರೆ ಅಂತಂದರೆ ಅದು ಹೆಂಗೆ ಕೊಡ್ತೀರ ನೀವು ಗ್ರೇಡ್ನ, ಈಗಾಗಲೇ ಹುಡುಗರೇ ಚೆನ್ನಾಗಿ ಓದಿರ್ತಾರೆ ಅಂತಂದು ಏನೋ ಪೆಟಿಷನ್ನ ಹಾಕಿದ್ರು ಕೋರ್ಟಲ್ಲಿ. ಬಟ್ ಇವಾಗ ಏನಪ್ಪ ಆಗಿದೆ ಅಂತಂದರೆ ಕೋರ್ಟ್ ಕಡೆಯಿಂದ ಏನಾಗಿತ್ತು, ಗ್ರೇಡ್ ಬದಲಿಗೆ ಮಾರ್ಕ್ಸ್ನೇ ಕೊಡ್ರಿ ಅಂತ ಕನ್ಸಿಡರ್ ಮಾಡಿರಿ, ಮಾರ್ಕ್ಸ್ನೇ ಕೊಡ್ರಿ ಅಂತಂದು ಆದೇಶ ಆಗಿತ್ತು. ಸೊ ಎಲ್ಲರೂ ಕೂಡ ತೀರ್ಪು ಕೂಡ ಬಂದಿತ್ತು, ಮುಗಿದೇ ಹೋಯಿತು ಅನ್ನೋಷ್ಟರಲ್ಲಿ ಮತ್ತೆ ಈಗ ಏನಂತಂದರೆ ಸರ್ಕಾರದಿಂದ ಹೈಕೋರ್ಟ್ಗೆ ಮರು ಸಲ್ಲಿಕೆ. ಸೊ ಅಂದರೆ ಏನೇನೆಲ್ಲ ಸ್ಟೆಪ್ಸ್ ಆಗ್ತಾಯಿದೆ ನೋಡಿ. ಬಿಫೋರ್ ಈ ಸ್ಟೂಡೆಂಟ್ಸು ಮತ್ತು ಟೀಚರು ಕೋರ್ಟ್ಗೆ ಅಪ್ಲೈ ಮಾಡಲಿಕ್ಕಿಂತ ಮುಂಚೆ ಒಬ್ಬರು ಏನು ಮಾಡಿದ್ರು ಅಂತಂದ್ರೆ ಅಪ್ಲೈ ಮಾಡಿದ್ರು ಕೋರ್ಟ್ಗೆ ಅದಕ್ಕಿಂತ ಮುಂಚೆ. ಸೊ ಏನಂತ ಅಪ್ಲೈ ಮಾಡಿದ್ರು, ಸೊ ಅದರಲ್ಲಿ ಏನಪ್ಪ ಅಂತಂದರೆ ಅವರು ಅಪ್ಲೈ ಮಾಡಿದಾಗ ಅಂತಂದರೆ ನಾವು ಸ್ಟೂಡೆಂಟ್ಗಿಂತ ಮುಂಚೆಕ್ಕೆ ಪೇರೆಂಟ್ಸ್ ಎಲ್ಲ ಅಪ್ಲೈ ಮಾಡಿದಾಗ ಅವ್ರಿಗೆ 1 ಲಕ್ಷ ರೂಪಾಯಿ ದಂಡ ಕಟ್ಟಿಬಿಟ್ಟು ಅವ್ರನ್ನ ಕೇಸ್ನ ಅಲ್ಲೇ ವಜಾ ಮಾಡ್ತಾರೆ. ಬಟ್ ಸ್ಟೂಡೆಂಟ್ ಅಪ್ಲೈ ಮಾಡಿದಾಗ ಸ್ಟೂಡೆಂಟ್ಗೆ ಏನೋ ನೀಡಿದೆ ಅಂತಂದಾಗ ಕೋರ್ಟು ಸ್ವಲ್ಪ ಗಂಭೀರವಾಗಿ ಪರಿಗಣಿಸಿ ಮಾಡ್ತಾರೆ. ಸೊ ಹೌದಲ್ವಾ, ಯಾಕಂತಂದರೆ ಇದು ಸ್ಟೂಡೆಂಟೇ ಕೇಳ್ತಿದ್ರಂತ ನೀಡಿದೆ ಅಂತಂದಾಗೆ ಮಾರ್ಕ್ಸ್ನೇ ಕೂಡಿ ಅಂತ ಏನು ಮಾಡ್ತಾರೆ, ಕೋರ್ಟ್ ಆದೇಶ ನೀಡುತ್ತೆ. ಬಟ್ ಅದಾಗಿ ಕೂಡ ಮತ್ತೆ ಇವಾಗ ಏನು ನಡೀತಿದೆ ನೋಡಿ. ಸದ್ಯಕ್ಕೀಗ ನಮ್ಮ ಎಜುಕೇಷನ್ ಮಿನಿಸ್ಟರ್ ಯಾರಿದ್ರೆ ಸದ್ಯಕ್ಕೆ ಗೊತ್ತಿರುವಾಗೆ ಮಧು ಬಂಗಾರಪ್ಪ ಅವರು ಹಿಡಿದಿದ್ದೆ ಆಟ ನಿಮ್ಗೆ ಗೊತ್ತಿದೆ. ಸೊ ಈಗ ಈ ಪ್ಲ್ಯಾನ್ ನಾವು 1 ಇಯರ್ ಮುಂಚೆಕಿಂದ ಕೂಡ ಮಾಡ್ತಾ ಬಂದಿದ್ದೀವಿ. ಆ್ಯಂಡ್ ಕೋರ್ಟ್ಗೆ ಹೇಳ್ತಾರೆ ನಾವು ಓನ್ಲಿ ಫಾರ್ ಹಿಂದಿ ಅಷ್ಟೇ ಮಾಡ್ತಿಲ್ಲ, ಥರ್ಡ್ ಲ್ಯಾಂಗ್ವೇಜ್ ಯಾವುದೆಲ್ಲ ತೊಗೊಂಡಿದ್ರೆ ಆ ಎಲ್ಲ ಥರ್ಡ್ ಲ್ಯಾಂಗ್ವೇಜ್ ಮಾಡ್ತಾಯಿದ್ದೀವಿ. ಸೊ ಅಂದರೆ ಅಂದರೆ ಇವ್ರು ಮಾಡತಕ್ಕಂಥ ಕೆಲಸದಿಂದ ಏನಾಗುತ್ತೆ ಅಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅಂತಂದರೆ ಕೆಲವೊಂದಿಷ್ಟು ಹುಡುಗರು ಅಂಡರ್ಸ್ಟ್ಯಾಂಡ್ ಆಗ್ತಾರಲ್ಲ ಥರ್ಡ್ ಲ್ಯಾಂಗ್ವೇಜು. ಓಕೆ, ಸೊ ಅಂಥ ಒಂದು ಸ್ಟೂಡೆಂಟಿಗೆ ಏನಾಗ್ತದ್ರೆ ಹೆಲ್ಪ್ಫುಲ್ ಆಗ್ತದೆ. ಸೊ ಹಂಗಾಗಿ ಭಾಳಷ್ಟು 90% ಏನಿದೆ ಹಿಂದಿನ ಥರ್ಡ್ ಲ್ಯಾಂಗ್ವೇಜ್ ಇರ್ತದೆ. ಬಟ್ ಹಳ್ಳಿ ಕಡೆ ಹೋಗ್ರಿ ಹಿಂದಿನ ಕಲೀಲಿಕ್ಕೆ ಆಗ್ತಾರಲ್ಲ, ಫೇಲ್ ಆಗ್ತಾ ಇರ್ತಾರೆ ನೋಡಿ. ಎಷ್ಟಂತ ಕೇಳ ಫಾರ್ ಎಕ್ಸಾಂಪಲ್ 2 ವರ್ಷ ಹಿಂದಿನೇ ತೊಗೊಳ್ಳಿಲ್ಲ, ಪಾಸೇ ಆಗಲಿಲ್ಲ ಅಂತಂದರೆ ಅವ್ನು ನೆಕ್ಸ್ಟ್ ಫ್ಯೂಚರೇ ಇಲ್ವಾ ಒಂದು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಫೇಲ್ ಅದ, ಸಪ್ಲಿಮೆಂಟ್ರಿ ಬರ್ತಾನೆ, ಅದನ್ನು ಫೇಲ್ ಆಗ್ತಾನೆ. ಎಲ್ಲ ಪಾಸ್ ಆಗಿದೆ ಬಟ್ ಹಿಂದಿ ಅಷ್ಟೇ ಫೇಲ್ ಆಗಿದೆ, ಅಂದರೆ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಇದೆ, ಒಂದು ಫೇಲ್ ಆಗ್ತದೆ. ಸೊ ಅಂದರೆ ಅವ್ರು ಸ್ಟೂಡೆಂಟ್ಗೆ ಫ್ಯೂಚರೇ ಇಲ್ವಾ ಮುಂದೆ, ಹಿಂದಿ ಕಲಿದೆ ಹೋತಂದ್ರೆ ಅವ್ನು ಬದುಕೋದೇ ಬೇಡವಾ. ಸೊ ಈ ಥರ ಒಂದು ದೃಷ್ಟಿ ಇಟ್ಕೊಂಡು ಗೌರ್ಮೆಂಟ್ ಏನು ಮಾಡಿತ್ತು, ಬೇಡ ಹಿಂದಿ ಅದಕ್ಕೆ ಬೇಕು, ಇವ್ರು ಹಿಂದಿ ಕಲ್ಲೇ ಬೇಡ ಅಂತ ಏನು ಬೇಡ, ಓಕೆ ಗ್ರೇಡ್ ಕೊಡೋಣ ಅಂತೆ, ಮಾರ್ಕ್ಸ್ ಬೇಡ, ಫೇಲ್ ಮಾಡೋದು ಬೇಡ ಹಿಂದಿನ ಸ್ಟೂಡೆಂಟ್ ಅಂತಂದು ಕನ್ಸಿಡರ್ ಮಾಡಿತ್ತು. ಬಟ್ ಇದನ್ನ ಕೆಲವೊಂದಿಷ್ಟು ಹುಡುಗರು ಸಹಿಸ್ಕೊಳ್ಳೋಲ್ಲ. ಯಾಕಂತಂದರೆ ಸ್ಟಾರ್ಟಿಂಗೇ ಹೇಳಬೇಕಿತ್ತು, ಎಕ್ಸಾಮ್ ಬಿಫೋರ್ ಕೆಲವು ದಿನಗಳ ನಂತರ ಹೇಳಿದಾಗ ಸ್ಟೂಡೆಂಟು ಮತ್ತು ಟೀಚರ್ಸ್ಗೆ ಆ ಥರ ಅನಿಸುತ್ತೆ, ಚೆನ್ನಾಗಿ ಓದಿರ್ತಾರೆ, ಮಾರ್ಕ್ಸ್ ತೊಗೋಬೇಕಂತ ಅನಿಸಿರ್ತದೆ. ಸೊ ಅಪ್ಲೈ ಅಂತೂ ಮಾಡಿದ್ರು ಕೋರ್ಟ್ಗೆ, ಅದ್ರ ತಕ್ಕನಾಗಿ ಕೋರ್ಟ್ ಕೂಡ ರೆಸ್ಪಾನ್ಸ್ ಮಾಡಿತ್ತು. ಬಟ್ ಇವಾಗ ತಿರ್ಗಾ ಈಗಾಳೆ ಎಜುಕೇಷನ್ ಮಿನಿಸ್ಟ್ರ್ ಈಗಾಳೆ ಅಪ್ಲೈ ಮಾಡಿದ್ರೆ ಮರುಪರಿಶೀಲನೆಗೆ ಹಾಕಿದ್ದಾರೆ. ಸೊ ಹಂಗಾಗಿ ಮತ್ತೆ ಕಾಯಬೇಕಾಗ್ತದೆ. ಸೊ ಇವಾಗ ಏನಂತಂದರೆ ಏಪ್ರಿಲ್ 24ಗೆ ಬರ್ತಕ್ಕಂಥ ನಿಮ್ಮ ರಿಸಲ್ಟು ಸೊ ಆಜುಬಾಜು ಆಗ್ತದೆ. ಆಜುಬಾಜು ಅಂದ್ರೆ ಬೇಗ ಅಂತೂ ಆಗಲ್ಲ, ಸ್ವಲ್ಪ 1-2 ದಿನಲೇ ಆಗ್ತದೆ. ಸೊ ಡಿಲೇ ಅಂದರೆ ಏನು, 1 ವಾರ ಹೋಗುತ್ತಾ, ಅವರೇ ಖುದ್ದಾಗಿ ಹೇಳ್ತಾ ಇದ್ದಾರೆ 1 ಡೇ 2 ಡೇಸ್ ಅಥವಾ ಆಜುಬಾಜು ಅಷ್ಟೇ ಅಂದರೂ ಆಗ್ಬೋದು. ಆ್ಯಂಡ್ ಗ್ರೇಸ್ ಮಾರ್ಕ್ಸ್ ಅಂತೂ ಕೊಡಲ್ಲ, ಅದ್ರ ಬಗ್ಗೆ ಹೇಳ್ತಾರೋ ಗ್ರೇಸ್ ಮಾರ್ಕ್ಸು ಕೊಡಲ್ಲ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಬಿಫೋರ್ ಈ ವಿಡಿಯೋ ನೋಡಲಿಕ್ಕಿಂತ ಮುಂಚೆ ಈ ಬ್ಯಾಕ್ ಒಂದು ವಿಡಿಯೋ ಇದೆ, ಬೇಕಾ ಅದು ಕೂಡ ನೋಡಿಲ್ಲ ಅಂತಂದ್ರೆ ನೋಡಿರಿ. ಹಾಗಾಗಿ ನಾ ಏನೇ ಒಂದು ಅಪ್ಡೇಟ್ಸ್ಗಳು ಕ್ವಿಕ್ಕಾಗಿ ಹೇಳ್ತಾ ಇರ್ತೀವಿ, ಅಪ್ಡೇಟ್ಸ್ಗಳನ್ನು ವಿಡಿಯೋ ನೋಡ್ತಾರೆ ಆಯಿತಾ. ಎಜುಕೇಷನ್ ಮಿನಿಸ್ಟ್ರೇ ಖುದ್ದಾಗಿ ಕೋರ್ಟ್ ಮುಂದ್ಗಡೆ ಕೂತ್ಬಿಟ್ಟು ಪ್ರೆಸ್ ಮೀಟಲ್ಲಿ ಹೇಳ್ತಾರೆ. ಓಕೆ ಒಂದಿಷ್ಟು ಪ್ರೆಸ್ ಮೀಟ್ಗಳು ಬಂದಿರ್ತವೆ, ಅದರಲ್ಲಿ ಹೇಳ್ತಾರೆ. ಏನು ಹೇಳಿದ್ರು ಅಂತ ತಿಳ್ಕೊಬೇಕಂದ್ರೆ ವಿಡಿಯೋ ಬಿಫೋರ್ ಹೋಗಿ ನೋಡ್ಕೊಂಬನ್ರಿ ಆಯಿತಾ. ಅಂದರೆ ಈ ಸದ್ಯಕ್ಕೆ ಸರ್ಕಾರ ಮರುಪರಿಶೀಲನೆಗೆ ಅರ್ಜಿ ಸಲ್ಲಿಸಿದಾರ. ಸೊ ಇದಕ್ಕೆ ತಕ್ಕನಂಗೆ ಮತ್ತೆ ಸ್ವಲ್ಪ ವಾದ ವಿವಾದ ನಡೀತದೆ. ಸೊ ಕೊನೆಗೆ ತೀರ್ಪು ಬರಲಿಕ್ಕೆ 1 ಡೇ 2 ಡೇಸ್ ತೊಗೊಳ್ತದ. ಸೊ ಕೊನೆಗೆ ಏನೇ ಹೇಳಿ ಗೌರ್ಮೆಂಟ್ನ ಮೀರ್ಸೋಕೊಂಡ್ರೆ ಯಾರಾಗಲ್ಲ. ಓಕೆ ನೋಡಿ, ಭಾಳ ಸ್ಟೂಡೆಂಟ್ ಈ ಥರ ಅಪ್ಲೈ ಮಾಡಿದ್ರೆ ಹೋಗ್ಬೇಕಿತ್ತು. ಬಟ್ ಈ ಸ್ಟೂಡೆಂಟ್ ಕೂಡ ನೀಡಿದೆ ಅಲ್ವಾ, ಯಾಕಂದರೆ ಹಿಂದಿ ಸುಮ್ಮನೆ ಜಸ್ಟ್ ಗ್ರೇಡ್ ಕೊಟ್ಬಿಟ್ರೆ ಸೊ ಹಿಂದಿ ಎಷ್ಟೋ ಹುಡುಗರು ಫೇಲ್ ಆಗೋದು ತಡೆಗಟ್ಬೋದು. ಓಕೆ ಅಂದರೆ ಗ್ರೇಡ್ ಕೊಡೋ ಬದಲಿಗೆ ಮಾರ್ಕ್ಸ್ ಕೊಡಿ ಅಂತಂದರೆ ಸ್ವಲ್ಪ ಸಮಸ್ಯೆ. ಬಟ್ ಸ್ಟೂಡೆಂಟ್ ಏನು ಅನ್ಕೊಂಡ್ಬಿಟ್ರೆ ನನಗೆ ಹಿಂದಿಲೇ ಫ್ಯೂಚರ್ ಇರ್ತದ, ಹಿಂದಿನೇ ನಂಗೆ ಮಾರ್ಕ್ಸ್ ತೊಗೊಂಡ್ಬಿಟ್ರೆ ನನಗೆ ಜಗ್ಗು ಪರ್ಸೆಂಟೇಜ್ ಆಗಿಬಿಡ್ತದ, ನನಗೆ ಹಂಗಿರ್ತೀನಿ ಹಿಂಗಿರ್ತೀನಿ. ಇಲ್ಲ ನೋಡಿ, ಸ್ಟೂಡೆಂಟ್ ಎಷ್ಟೋ ನೀವು ಅರ್ಥ ಮಾಡ್ಕೊಂಡಾಗ ಬೇರೆ ಕೂಡ ಅರ್ಥ ಮಾಡ್ಕೋಬೇಕಲ್ವಾ. ಅಂದರೆ ಗ್ರಾಮೀಣ ಪ್ರದೇಶ ಸ್ಟೂಡೆಂಟ್ಗೆ ಹಿಂದಿ ಅರ್ಥ ಆಗಲ್ಲ, ಅವ್ರು ಫೇಲ್ ಆಗ್ತಿರ್ತಾರೆ, ಅವ್ರು ಬದುಕೋದು ಬೇಡ, ನೆಕ್ಸ್ಟ್ ಫ್ಯೂಚರ್ ಇಲ್ಲ ಅವ್ರದ್ದು. ಸೊ ಆ ಥರ ಗಮನದಲ್ಲಿ ಇಟ್ಕೊಂಡೆ ಈಗ ಆಲ್ಮೋಸ್ಟ್ ಕೋರ್ಟ್ ಏನು ಮಾಡ್ತಾರೆ ಅಂತಂದರೆ ಗೌರ್ಮೆಂಟ್ದ ಅಬ್ಜೆಕ್ಷನ್ಸ್ ಎಲ್ಲ ಕೂಡ ತೊಗೊಳ್ತಾರೆ. ಆ್ಯಂಡ್ ಈ ಥರ್ಡ್ ಲ್ಯಾಂಗ್ವೇಜ್ ಕೂಡ ಬಹುತೇಕ ಭಾಳ ರಾಜ್ಯಗಳಲ್ಲಿ ಕೂಡ ಏನಿದೆ ಅಂತಂದರೆ ದ್ವಿಭಾಷೆ. ಯಾಕಂದರೆ 2 ಲ್ಯಾಂಗ್ವೇಜ್ ಇದೆ, ಬಟ್ ನಮ್ಮ ಸ್ಟೇಟಲ್ಲಿ ಮಾತ್ರ 3 ಲ್ಯಾಂಗ್ವೇಜ್.
ಸೊ ಇದನ್ನೆಲ್ಲನೂ ಕೂಡ ನೋಡಿಬಿಟ್ಟು ಇನ್ನೊಂದು ಟೈಮ್ ಪರಿಶೀಲನೆ ನಡೆಸಿಬಿಟ್ಟು ಗೌರ್ಮೆಂಟ್ ಪರವಾಗೇ ಬರ್ಬೋದು. ಸೊ ಅಂದರೆ ಯಥಾ ಪ್ರಕಾರ ಮತ್ತೆ ಗ್ರೇಡೇ ಬರ್ಬೋದು. ಸಾಧ್ಯತೆಗಳು ಹೇಳ್ತಾ ಇದ್ದೀನಿ ಅಷ್ಟೇ. ಏನಾದರೂ ಚೇಂಜಸ್ ಆದರೆ ನಿಮ್ಗೆ ಹೇಳ್ತಾ ಇರ್ತೀನಿ ಅಪ್ಡೇಟ್ಸ್ಗಳನ್ನ. ವಾಟ್ಸಪ್ ಚಾನಲ್ಗೆ ಜಾಯ್ನ್ ಆಗಿರಿ ಆಯಿತಾ. ಸರಿ ಕೊಂಡ್ರು, ಇದಿಷ್ಟು ಸದ್ಯಕ್ಕಿರ್ತಕ್ಕಂಥ ಅಪ್ಡೇಟ್ಸ್ಗಳು. ಅರ್ಜಿಯಲ್ಲಿ ಏನಿದೆ ಅಂತಂದರೆ ಗೌರ್ಮೆಂಟ್ ಅವರು ಏನು ಮಾಡ್ತಾಯಿದ್ರೆ ಪುನಃ ನಮಗೆ ಗ್ರೇಡೇ ಮಾಡಿರಿ. ಯಾಕಂದರೆ ಎಲ್ಲ ಸ್ಟೂಡೆಂಟು ಕೂಡ ಗ್ರೇಡೇ ಕೊಡ್ತಿದ್ವಿ ನಾವು. ಇವ್ಯಾಲ್ಯೂಷನಲ್ಲಿ ಯಾವುದು ABC ಗ್ರೇಡ್ನ ಕೊಡ್ತೀವಿ, ಮಾರ್ಕ್ಸ್ ಬೇಡ ಅಂತ ಹಾಕಿದ್ದಾರೆ. ಸೊ ಗೋರ್ಟ್ ಕಡೆಯಿಂದ ಏನು ಬರ್ತದ, ವಾದ ವಿವಾದ ನಡೀತದ. ಇದು ಹೇಳ್ದಂಗೆ ಮಂಗಳವಾರ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅಂದರೆ ಇದು ಮಂಡೇನೂ ಕೂಡ ನಡೆಯೋಗಿಲ್ಲ. ಸೊ ಮಂಗಳವಾರನೇ ನಿಮ್ಮದು ಇದು ಫೈನಲ್ ಡಿಸಿಷನ್ ಆಗುತ್ತೆ ಆಲ್ಮೋಸ್ಟ್ ಅವ್ರು ಹೇಳಿದ್ರೆ. ಓಕೆ, ಸೊ ಏನೇ ಅಪ್ಡೇಟ್ ಬಂದರೆ ತಿಳಿಸ್ತಿರ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಥ್ಯಾಂಕ್ ಯು. ಹ್ಯಾವ್ ಎ ನೈಸ್ ಡೇ. ಬಾಯ್.